ಅಲ್ಲ ವಿಡಿಯೋ ನೋಡಿ ನೋಡಿ ಪಾಪ ಆ ಬೋಳಿ ಮಗ ಆ ಕೋತಿಗೆ ನೋಡಿ ಏನಿಕ್ತವನೆ ಅಂತ ಆ ಕೋತಿ ರಿಯಾಕ್ಷನ್ ನೋಡಿ ಯಾವ ತರ ಇದೆ ಪಾಪ ಅಲ್ವಾ. ಎಲ್ಲಿಂದ ಬರ್ತಾರೋ ಇಂಥವ್ರೆಲ್ಲ ಭೂಮಿ ಮೇಲೆ. ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಳಿಂದ್ರ ಲೋ ಕಿರಣ ಆದರ್ಶ ನಾನು ಎಲ್ಲ ಮುಟ್ಕೊಂಡೇನೆ ಮನೆ ಕಡೆ ಜೋಪಾನಲ್ಲ. ಹಿರ್ನಿಂಗದಳ್ಯಾಗ ದೇವತೆ ಐತಿಲ್ಲ ಹೋಗಿ ಊಟ ಮಾಡದ ಹೇಳ್ತಾರ ಅಂತೀರಿ. ಹಿರ್ನಿಂಗದಳ್ಯಾಗ ದೇವತೆ ಐತಿ ಹೋಗ್ರಲ್ಲ ಅವ್ರು. ಇದು ಯಾಕಂದ್ರೆ ದೇವತೆ ಏನು ಕಟ್ಟಂಗಿಲ್ಲ ಅವ್ರು. ಇಲ್ಲಕಂದ್ರೆ ಏನಾರು ಕಟ್ ಕಳಿಸ್ತಿದ್ರು. ನಾನು ಬರೋದು ನಾಳೆ ಬರ್ತೇನೆ ಹೋಗಪ್ಪ ನೀವು ಹೋಗ್ರಿ. ಹಿರ್ನಿಂಗದಳಿಗೆ ಅಮ್ಮ ಒಂದು 5 ವರ್ಷಕ್ಕೊಮ್ಮೆ ದೇವತೆ ಅಂತಲ್ಲ ಹೋಗ್ರಿ. ಒಂದಿಟ್ಟು ಇಡ್ಲಿ ತಿಂತಾನೆ ಈಗ ಎಲ್ಲ ಮುಟ್ಕೋಕನೆ ನಿಮ್ಗೆ. ಅಣ್ಣ ನಾ ಬಾಲ್ಕೋಟಿಂದ ಬಂದಿದ್ದೆ. ನನ್ನ ಫೋನ್ ಪರ್ಸ್ ಕಳು ಮಾಡಿಬಿಟ್ಟಾರ್ರಿ. 100 ರೂಪಾಯಿ ಇದ್ರು ಕೊಡ್ರಿ. ನಾ ಊರಿಗೆ ಹೋದ್ಮೇಲೆ ವಾಪಸ್ ನಾನು ಫೋನ್ ಪೇ ಮಾಡ್ತೀನಿ ನಿಮ್ಗೆ. ಅಣ್ಣ ನಾ ಯಾವತ್ತು ಯಾರಂತಲೂ ಕೈ ಹೊಡೆದವಲ್ಲ. ನನಗೆ ಇಂಥ ಪರಿಸ್ಥಿತಿ ಬಂದ್ಬಿಡ್ತು ನೋಡೋಣ ಇವತ್ತು. ಇರ್ಲಿ ಬಿಡ್ರಣ, ನಿಮ್ಮ ಅಕ್ಕ ನೋಡ್ರೆ ಗೊತ್ತಾಗುತ್ತೆ ಎಷ್ಟು ಒಳ್ಳೆಯರ ಅಂತ. ಇರ್ಲಿ ತಗೊಳ್ರಣ, ದೇವ್ರು ಒಳ್ಳೆಯರಿಗೆ ಪರೀಕ್ಷೆ ಮಾಡದ. ಇರ್ಲಿ ತಗೊಳ್ರಣ, ಹೋಗ್ಬರ್ರಿ. ಅಣ್ಣ 90 ಚಾಯ್ಸ್ ಕೊಡ್ರಿ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಈ ತರದೆಲ್ಲ ಇದನ್ನ ಅದೆಲ್ಲ ಏನ್ ನಾಚಿ ಕಡಿ ಸೋಳೆ ಮಗಾದಿಲ್ಲ ನೀನು. ಹಾಕ್ ಮಗನ ಸ್ಟೇಟಸ್ ಐ ಹಾಕ್ ಯು ಐ ಕಿಸ್ ಯು ಐ ಮಿಸ್ ಯು ಐ ಲವ್ ಯು ಗಿಣಿಗೆ ಹೇಳ್ದಂಗ ಹೇಳಿದೆ. ಮಂಗ್ಯಾನ ಮಗನ ಲವ್ ಮಾಡ್ಬೇಡ್ಲೆ ಗೋಡೆ ಅಂತೊಂಡು ಮುಖಳಾಗ ಇಟ್ಕೊಂಡಂಗದ ಅಂತ ಹೇಳಿ ಕೇಳಿದೆ ನನ್ನ ಮಾತೆ. ಅಳ ಮಗನ ಲವ್ ಮಾಡ್ದವ್ರೆಲ್ಲ ಒಂದಲ್ಲ ಒಂದಿನ ಅಳಬೇಕ. ಆದ್ರ ಮಂಗ್ಯಾನ ಮಗನ ಈ ಸ್ವಲ್ಪ ಹೆಚ್ಚಿಗೆ ಅಂತಿ. ಹೌದಿಲ್ ಬೇಬಿ? ಓಯ್ ಮಾಮ ಹೇಳ ಬಂಗಾರ, ನಂಗ ನೀ ಅಂದ್ರ ಬಾಳ ಇಷ್ಟ. ಈ ಡೈಲಾಗ್ ಈ ಮಾಮಗಲ್ಲ, ನೀನ್ ಹಿಂದಿರೋ ರಾಮು ಮಾಮಗ ಅಂತ ಹೇಳಿ ನನಗೆ ಅರ್ಥ ಆತ. ನಾನು ಹೊಟ್ಟೆ ಹೊರದು ಬೆಂಕಿ ಹತ್ತತನ ಅಂದ್ರೆ ನೀವೇನಿಂತ ಜಾಗ ಖಾಲಿ ಮಾಡ್ರಿ. ನಾ ಹೀಗಾಗೋ ಕಾರಣ ಯಾರು ಗೊತ್ತಾ? ನೀನೆ. ನೀ ಜಳಕ ಮಾಡ್ಲಾರ್ದಂಗಿರಾಕ್ ನಾನ್ ಆ ಚಿನ್ನು ಕಾರಣ. ನಿನ್ನ ನೋಡಿದ್ ಫಸ್ಟ್ ಡೇನೆ ಜಳಕ ಮಾಡ್ಬಾರ್ದಂತ ಡಿಸೈಡ್ ಮಾಡಿಬಿಟ್ಟೆ. ನೋಡಲ್ಲಿ ಮಕ್ಕ ನೋಡಿ ಕಲಿ. ಯಾಕ ರೀಲ್ಸ್ ಒಳಗ ಇಂಡಿಯಾ ಗೇಟ್ ತೋರ್ಸೋ ಅರ್ಜೆಂಟ್ನಾಗೆ ಬಾತ್ರೂಮ್ ಇಂದ ಎದ್ದು ಬಂದ ಬಿಳಿ ಟವಲ್ ಹಾಕೊಂಡೆ ನಮಗೆಲ್ಲ ನಿನ್ ಗೇಟ್ ತೋರ್ಸಾಕುಂತಿಯಲ್ಲ. ಈ ವಿಡಿಯೋ ಎಲ್ಲಾ ಗಂಡ್ಮಕ್ಳಿಗೂ ಅನ್ವಯಿಸಲ್ಲ. ಕೆಲವೊಂದಿಷ್ಟು ಗಂಡ್ಮಕ್ಳ, ಅದರಲ್ಲೂ ವಿಶೇಷವಾಗಿ ಮದುವೆ ಆದ್ಮೇಲೆ ಒಂದು ಮಗು ಆದ್ಮೇಲೆ ಹೆಂಡತಿ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗುವಂತ ಗಂಡ್ಮಕ್ಳಿಗೆ ಡೆಡಿಕೇಟ್ ಮಾಡಾಕತ್ತೀನಿ. ಏನಪ್ಪಾ ಅಂತಂದ್ರೆ ಮದ್ವೆ ಆಗೋಕ್ಕಿಂತ ಮುಂಚೆ ಬಹಳ ಚಂದ ಇರ್ತಾವ ಸಂಬಂಧಗಳು. ಮದ್ವೆ ಆದ್ಮೇಲೆ ಹೆಂಡತಿ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಬರುತ್ತೆ, ಬೇರೆ ಹೆಣ್ಮಕ್ಳ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಗ್ತಿರತ್ತೆ. ಅದಕ್ಕೆ ಮೂಲ ಕಾರಣ ಏನಂತಂದ್ರೆ ನಮ್ಮ ಹೆಣ್ಮಕ್ಳ ಸೌಂದರ್ಯ ಕಡಿಮೆ ಆಗ್ತದೆ ಮದುವೆ ಆಗಿ ಒಂದು ಮಗು ಆದ್ಮೇಲೆ. ಯಾಕಂದ್ರೆ ದೇಹದಲ್ಲಿ ಬದಲಾವಣೆಗಳಾಗ್ತಾವ. ಒಂದು ಮಗು ಆಗುದಂದ್ರೆ ಆ ಮಗುವಿಗೆ ಜನ್ಮ ನೀಡುದಂದ್ರೆ ಏನ್ ಸುಮ್ಮನೆ ಸಣ್ಣ ಮಾತಲ್ಲದ. ಯಾಕಂದ್ರೆ ಮರುಜನ್ಮ ಪಡೆದಿರ್ತಾರ ತಾಯಿ. ಆಕಿ ದೇಹದಲ್ಲಿ ಬಹಳಷ್ಟು ಬದಲಾವಣೆಗಳಾಗ್ತಾವ. ಸ್ಟ್ಯಾಚ್ ಮಾರ್ಕ್ಸ್ ಕುಂದಿರ್ತಾವ. ಈಗೆಲ್ಲ ಸೊಂಟ ಗಿಂಟ ಕಾಣಿಸ್ಕೊಂಡು ಅಡ್ಯಾಡ್ತಾರ ಹುಡುಗಿಯರು. ಬಟ್ ಅವಾಗ ಆತರ ಇರಲ್ಲ. ಹೊಟ್ಟೆ ಮೇಲೆ ಸ್ಟ್ಯಾಚ್ ಮಾರ್ಕ್ಸ್ ಕೂತ್ಕೊಳ್ತಾವ. ಆಮೇಲೆ ಹೇರ್ ಫಾಲ್ ಆಗ್ತೈತಿ, ಫ್ಯಾಟ್ನೆಸ್ ಜಾಸ್ತಿ ಆಗ್ತೈತಿ. ಯಾಕಂದ್ರೆ ಬಹಳ ಸ್ಯಾಕ್ರಿಫೈಸ್ ಮಾಡ್ತಾವ ಹೆಣ್ಮಕ್ಳು. ಈ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಒಂದು ಸಣ್ಣ ಟ್ಯಾಬ್ಲೆಟ್ ತಲೆ ನೋವು ಆತಂದ್ರೆ ತಗೋಬೇಕಂದ್ರೆ ಡಾಕ್ಟರ್ ಪರ್ಮಿಷನ್ ಇಲ್ಲಂಗೆ ತಗೊಳಕ್ ಆಗಂಗಿಲ್ಲ. ಸೈಡ್ ಎಫೆಕ್ಟ್ಸ್ ಆಗ್ತಾವ ಅಂತ ಹೇಳಿ. ಆಮೇಲೆ ಈ ಫುಡ್ ಅಲ್ಲೂ ಕೂಡ ಅವ್ರಿಗೆ ಒಂದಿಷ್ಟು ರಿಸ್ಟ್ರಿಕ್ಷನ್ಸ್ ಇರ್ತಾವ. ಇದನ್ನ ತಿನ್ನಬೇಕು, ಇದನ್ನ ತಿನ್ನಬಾರ್ದು, ಯಾಕಂದ್ರೆ ಹೊಟ್ಟೆ ಪಾಪು ಐತಿ ಎನ್ನುವಂತ ಕಾರಣಕ್ಕಾಗಿ. ಆಮೇಲೆ ಓಡಾಡುವಂಗಿಲ್ಲ, ಬಗ್ಗು ಹಂಗಿರಂಗಿಲ್ಲ, ಯಾಕಂದ್ರೆ ಹೊಟ್ಟೆ ಇರುತ್ತೆ, ಹೊಟ್ಟೆ ಒಳಗೆ ಪಾಪು ಇರುತ್ತೆ. ಅದಕ್ಕೇನು ಎಫೆಕ್ಟ್ ಆಗಬಾರ್ದು ಎನ್ನುವಂತ ನಿಟ್ಟಿನಲ್ಲೇ ಹೀಗಾಗಿರುವಂತ ಕೆಲವೊಂದಿಷ್ಟು ರೂಲ್ಸ್ ಗಳು ಇರ್ತಾವ. ಅಂದ್ರೆ ಇದನ್ನ ಫಾಲೋ ಮಾಡ್ಬೇಕೇನುವಂಥದ್ದು ಬಹಳಷ್ಟು ಸ್ಯಾಕ್ರಿಫೈಸ್ ಮಾಡ್ತಾರೆ. ಅದಕ್ಕಾಗಿ ನಿಮ್ಮ ಹೆಂಡತಿನ, ನಿಮ್ಮ ಕುಟುಂಬಕ್ಕೋಸ್ಕರ ಜೀವವನ್ನ ತೇತಾ ಇರುವಂತ ಹೆಣ್ಮಕ್ಳನ್ನ ಗೌರವದಿಂದ ಕಾಣ್ರಿ. ಆಕೆಗೂ ಒಂದು ಸ್ಥಾನವನ್ನ ಕೊಡ್ರಿ, ಪ್ರೀತಿಯಿಂದ ಕಾಣ್ರಿ. ಇವತ್ತು ಬರ್ಬೋದು, ನಾಳೆ ಹೋಗ್ಬೋದು ಬೇರೆ ಹೆಣ್ಮಕ್ಳು, ಆದ್ರೆ ಹೆಂಡತಿ ಕೊನೆವರೆಗೂ ಕೈ ಹಿಡಿತಾಳೆ. ರೆಸ್ಪೆಕ್ಟ್ ಕೊಡ್ರಿ. ನಿಮ್ಮ ಕೈಯಲ್ಲಿ ಲಾಂಗ್ ಇಟ್ಕೊಂಡು ಪಬ್ಲಿಕ್ 4 ಜನ ಎತ್ಬಿಡ ಅಂದ್ರೆ ಕೂಳಾಗಿ ಎತ್ಬಿಡ್ತೀನಿ. ಆದ್ರೆ ಒಂದ್ ಹುಡುಗಿ ಹತ್ರ ಮಾತಾಡ್ಬೇಕಂದ್ರೆ ಕೈಯೆಲ್ಲ ನಡುಗುತ್ತೆ. ನೋಡಪ್ಪ ತಮ್ಮ, ಕೈ ಪಂಪ್ ಹಿಡಿದು ಬಿಡ್ಬೇಕು. ಈ ಸಣ್ಣ ಹುಡುಗಿಗೆ ಸ್ಲಿಪ್ಪರ್ನಾಗ ಯಾವ್ದೋ ಸೌಂಡ್ ಹಾಕಿರ್ತಾರಲ್ಲ ಅವ್ರ ನಡೆ ಮುಂದಾಗ ಅಂತಲ್ಲ, ಹಂಗ ನಮ್ಮ ದೊಡ್ಡ ಬೂಟ್ನಾಗ ಏನಾರ ನಾವ್ ಹೇಳಿದ್ ಮ್ಯೂಸಿಕ್ ಸೆಟ್ ಮಾಡ್ಕೊಡ್ತೀನಿ. ಏಯ್ ನೀ ಬಂದ RCB ಬಿಡು, ಇಲ್ಲ ನನಗ್ ಬಿಡು. ಬಿಟ್ಟೆ ತಗೋ. ಏನ್ RCB ಗೆ ಸುಂಬಳೆ ಅವ್ವ ನಿನ್ನ ಮುಖ ನೋಡ್ಕೊಂಡೇನ ನಿನಗೆ RCB ಸತ್ರು ಬಿಡುದಿಲ್ಲ. ಹಾಯ್ ಹಲೋ, ಮುಕ್ಕಳಿ ಮುಚ್ಕೊಂಡ್ ಕರ್ಕು ಚಲೋ. ನಿನ್ ಮನ್ಸಲ್ಲಿ ನಿನ್ನ ಏನ್ ಅನ್ಕೊಂಡಿದ್ಯಾ? ನನ್ನ ಮನಸ್ಸೊಳಗ್ ನಿನಗೆ ಏನೋ ಅನ್ಕೊಂಡೇನಿ. ಏನ್ ಅನ್ಕೊಂಡೇನಿ? ಗಾಂಡು. ಹಂಗೇನು ಅನ್ಕೊಂಡಿಲ್ರಿ ಅಂಟಿ. ನಾನ ಸುಮ್ನ ಸುಳ್ಳಪುಳ ಅವ್ನ ಮುಂದೆ ಏನು ಹೇಳಕೋಬೇಡ್ರಿ. ಪಾಪ ಅಕ್ಕನ ಬೇಜಾರಕ್ಕನ. ಏನ್ ನೋಡ್ಲಿಪ್ಪ ಮಂಜಣ್ಣ, ಇದು ತುಂಬಾ ನೀನೇ ತುಂಬಿಕೊಂಡಿದ್ಯಾ? ಅದ್ರ ತುಂಬಾ ನಾನ ತುಂಬ್ಕೊಳಕ್ ನಾ ಏನ್ ಮ್ಯಾಕಲ್ಲವನ ಅಂದ್ರು ಏನ್ ನಂಬಿಕೆ ಇಟ್ಟಿಯೋ ಮಂಜಣ್ಣ ನನ್ನ ಮ್ಯಾಲೆ. ನಂಬಿಸಿ ಕುತ್ತಿಗೆ ಕೊಯ್ಯೋದು ನಿನ್ನ ಗುಣ. ನಂಬಿಸಿ ಕುತ್ತಿಗೆ ಕೊಯ್ಯೋ ಗುಣ ನಂದಲ್ಲ ಪ್ರೇಮಕ್ಕ, ನಮ್ಮ ಅಜ್ಜಿದ.
2,000 ರೂಪಾಯಿ ಗೃಹಲಕ್ಷ್ಮಿ ರೊಕ್ಕ ಬಂದ್ರು ನನ್ನ ಮುಂದ್ ಬಂದಿಲ್ಲ ಅಂತ ಹೇಳ. ಯಾರ ನನ್ನ ಮಗನ? ನಾನಜ್ಜಿ, ನಿನ್ನ 6ನೇ ಮಗನ 3ನೇ ಮೊಮ್ಮಗಳ 9ನೇ ಕಿರಿ ಮಗ. ಆನಂದ ಅಲ್ಲ, ನಿತ್ಯಾನಂದ. ಅನ್ನ ಉಣ್ಬಾರು. ನೀವು ಉಂಡು ಹುಚ್ಚು ಆಯ್ತು ಮಕ್ಕರು. ನಮ್ಮ ಹಳೆ ದೋಸ್ತ ಸಿಕ್ಕನ, ಅವನ್ ಜೊತೆ ಸ್ವಲ್ಪ ಕಬಡ್ಡಿ ಆಡಿ ಆಮೇಲೆ ಬಂದು ಊಟ ಮಾಡ್ತೇನೆ ನಾನು. ಕಬಡ್ಡಿ 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 ಕಬಡ್ಡಿ. ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು.